ರೈತರ ಪರವಾಗಿ ಮಾನ್ಯ ಅಧ್ಯಕ್ಷರೇ, ರೈತರು ನಮ್ಮಲ್ಲಿ ಇದ್ದಾರೆ. ಇವತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಬೆಳೆದೇ ಇದ್ದಂತ ಈರುಳ್ಳಿ, ಸಿಹಿ ಈರುಳ್ಳಿ ನಮ್ಮ ತಾಲೂಕಿನಲ್ಲಿ ಮಾತ್ರ, ಕುಮಟಾದಲ್ಲಿ ಮಾತ್ರ ಸಿಹಿ ಈರುಳ್ಳಿ ಬೆಳಿತಾರೆ. ಆದ್ರೆ ಅದಕ್ಕೆ ಸರ್ಕಾರದಿಂದ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ನಮ್ಗೆ. ಆ ಈರುಳ್ಳಿಯನ್ನ ಸ್ಟಾಕ್ ಮಾಡ್ಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕು. ಅದರ ನಂತರ ಅದಕ್ಕೆ ಕೆಲವಷ್ಟು ಸಂದರ್ಭದಲ್ಲಿ ರೋಗ ಬರ್ತದೆ. ಅದು ಹಾವು ರೋಗ ಅನ್ನುವಂಥದ್ದೇನೋ ಹೇಳ್ತಾ ಇದ್ದಾರೆ. ಅದು ಬಂದ್ರೆ ಎಲ್ಲ ಗಿಡಗಳು ನಾಶ ಆಗ್ತವೆ, ಈರುಳ್ಳಿ ಗಿಡಗಳು. ಅದನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಮಾನ್ಯ ಅಧ್ಯಕ್ಷರೇ. ಸ್ಪೆಷಲ್ ಈರುಳ್ಳಿ ಎಲ್ಲೂ ಸಿಗ್ತಾ ಇಲ್ಲ. ತರಕಾರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ನನ್ನ ತಾಲೂಕಿನಲ್ಲಿ ಗೋಕರ್ಣದಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳಿತಾರೆ. ಆದ್ರೆ ಅಲ್ಲೂ ಸಹ ನಮ್ಗೊಂದು ಕೋಲ್ಡ್ ಸ್ಟೋರೇಜ್ ಬೇಕಾಗಿದೆ. ಯಾವ್ದು ಕೆಲಸ ಮಾಡ್ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇ ಹೇಳ್ರಿ, ಯಾವ ಕೆಲಸ ಮಾಡ್ತೀರಿ? ಮಲ್ಟಿ ಸ್ಪೆಷಾಲಿಟಿ ಮಾಡ್ತೀರಾ ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಡ್ತೀರಾ? ಯಾವ್ದು ಮಾಡ್ಕೊಡ್ತೀರಿ ಹೇಳ್ರಿ. ಏನಾದ್ರೂ ಒಂದು ನಮ್ಮ ಜಿಲ್ಲೆ ಬಗ್ಗೆ ನಾನು ಹೇಳಿದೆ. ನಿಮ್ಗೆ ಯಾವ್ದು ಬೇಕೀಗ? ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ಬೇಕು. ಈಗ ಕೂತ್ಕೊಳ್ಳಿ, ಮತ್ತೆ ಮಾತಾಡ್ತೀನಿ ನಾನು ಸರ್ಕಾರಕ್ಕೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕುಡಿಯುವ ನೀರಿಂದು ಮತ್ತು ರೈತರಿಗೆ. ಮನೆ ಅಧ್ಯಕ್ಷರೇ, ಕೇವಲ 3 ನದಿಗಳು ಇದ್ದಾವೆ. ಒಂದು ಶರಾವತಿ, ಒಂದು ಅಘನಾಶಿನಿ, ಇನ್ನೊಂದು ಗಂಗಾವಳಿ. ಇವತ್ತು ಶರಾವತಿಯಿಂದ ನಾವು ಹೊನ್ನಾವರಕ್ಕೆ ಕುಡಿಯುವ ನೀರನ್ನ ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಇನ್ನು ಕುಮಟಾ ತಾಲೂಕಿಗೆ ಉಪ್ಪು ನೀರಿನ ವ್ಯವಸ್ಥೆ ಬರೋದ್ರಿಂದ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ರೈತರಿಗೆ ಸಮಸ್ಯೆ ಇದೆ, ಅಲ್ಲಿ ನೀರು ಸಿಗ್ತಾ ಇಲ್ಲ. ಆದ್ರೆ ಅಘನಾಶಿನಿ ನದಿಗೆ ಒಂದು ಬ್ಯಾರೇಜ್, ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದರ ಬಗ್ಗೆ ಮಾನ್ಯ ಉಪ ಮುಖ್ಯಮಂತ್ರಿ ಅವ್ರ ಹತ್ರ ಕೊಟ್ಟಿದ್ದೇನೆ. ಸುಮಾರು 150 ಕೋಟಿಯನ್ನು ಕೊಟ್ರೆ 9 ಗ್ರಾಮ ಪಂಚಾಯತ್ಗಳಿಗೆ ಕುಡಿಯುವ ನೀರನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ತೀರಾ ಅವಶ್ಯಕತೆ ಇದ್ದಂಥದ್ದು. ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ. ಈ ಎಲ್ಲಾ ಕೆಲಸಗಳನ್ನ, ಬಹಳಷ್ಟು ವಿಷಯಗಳನ್ನ ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.